ಸಾಮಾಜಿಕ ನ್ಯಾಯದ ಹರಿಕಾರಕ್ಕೆ ಪ್ರಖ್ಯಾತರಾದ ಗೌರವಾನ್ವಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಗೌರವಗಳನ್ನು ಸಮರ್ಪಿಸಿ, ಸಮಾಜ ಕಲ್ಯಾಣ ಅಂದರೆ ಸಮಾನತೆಯ ಕಲ್ಯಾಣ, ಎಲ್ಲರ ಕಲ್ಯಾಣ ಅಂತ ಸಮಾಜ ಕಲ್ಯಾಣದ ಸಚಿವರು ಮಹಾದೇವಪ್ಪನವರಲ್ಲಿ ಗೌರವಾನ್ವಿತ ಮಹಾದೇವಪ್ಪನ ಹೇಳ್ತಾ, ನಮ್ಮ ಶಿವರಾಜ್ ತಂಗಡಿ ಸರ್ ಭಾಳ ಒಳ್ಳೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಶಿವರಾಜ್ ತಂಗಡಿಗೆ ಅವರು, ಅದಕ್ಕೆ ತಕ್ಕಂಥ ಸಚಿವರು, ಅಂಥ ಸಚಿವರಿಗೂ ಕೂಡ ನಾನು ಗೌರವಗಳನ್ನು ಸಮರ್ಪಿಸಿ, ಇನ್ನು ಭಾಳ ಜನ ಇದ್ದಾರೆ. ನಮಗೆ ಟಿ ದೇವೇಗೌಡರು ಬಸವಣ್ಣ ಬಗ್ಗೆ ಭಾಳ ಚಲೋ ಮಾತಾಡಿದ್ರು, ಅನೇಕರು ಇದ್ದಾರೆ. ಈಗಾಗಲೇ ಭಾಳ ಜನ ಹೆಸರು ಹೇಳ್ಬಾರ್ದು, ತನ್ವಿ ಶೆಟ್ಟರ್ ಇದ್ದಾರೆ. ನಮ್ಮ ಮಾಧವ ಪ್ರಸಾದರ ಮಗ ಅಂತೇಳಿ ಮುಖ್ಯಮಂತ್ರಿಯವರು ನಮ್ಮ ಗುಂಡ್ಲಿಪೇಟೆ ಶಾಸಕರ ಪರಿಚಯ ನನಗೆ ಮಾಡಿಸಿದರು. ಮಾಧವ ಪ್ರಸಾದ್ ತಾವು ಭಾಳ ಚಲೋ ನಾವು ಪ್ರಸ್ತಾವ ಮಾಡ್ತೀವಿ ಅದ್ರ ಬಗ್ಗೆ. ಮತ್ತು ಹಿಂದೆ ಕುಂತಂತ ಎಲ್ಲ ನಾಯಕರು, ಅಧಿಕಾರಿ ವರ್ಗದವರು ಮತ್ತು ಈ ಮಹಾಭರತ್ ಸಮಾವೇಶದಲ್ಲಿ ಭಾಗವಹಿಸಿರುವಂಥ ಎಲ್ಲ ತಾಯಂದಿರು, ಎಲ್ಲ ಹಿರಿಯರು, ಬಸವ ತತ್ವ ನಿಷ್ಠರು, ಸಮಾಜದ ನಿಷ್ಠರು, ಸರ್ಕಾರದ ಪ್ರತಿನಿಧಿಗಳು, ಕನ್ನಡ ಸಂಸ್ಕೃತಿ ಇಲಾಖೆಯ ಎಲ್ಲ ಪ್ರಮುಖ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು ತಮ್ಮೆಲ್ಲರಿಗೆ, ಮತ್ತು ನಮ್ಮ ಬಸವ ಸಂಘಟನೆಗಳು, ಲಿಂಗಾಯತ್ ಜಾಗತಿಕ ಲಿಂಗಾಯತ್ ಮಹಾಸಭಾ ಆಗಿರ್ಬೋದು, ವೀರಶೈವ ಮಹಾಸಭೆ ಅಂತ ಹೆಸರಿಟ್ಕೊಂಡ್ರು ಅವರಾಗಿರ್ಬೋದು, ಬಸವ ಪರ ಇರತಕ್ಕಂಥ ಬಸವಣ್ಣೇ ಗುರು ಅಂತ ಹೇಳ್ತಕ್ಕಂಥ ಎಲ್ಲ ಸಂಘಟನೆಗಳನ್ನ ಗೌರವ ಸಮರ್ಪಿಸಿ, ನೆರೆದಿರೋ ಎಲ್ಲರಿಗೂ ಕೂಡ ಶರಣ ಹೇಳಿ, ಭಾಳ ಮಾತಾಡಂಗಿಲ್ಲ. ದೊಡ್ಡ ದೊಡ್ಡ ಕೃತಿನೇ ಕೊಡ್ತೀನಿ, ನಾಳೆ ನೋಡಿದ್ವಿ. ಸತ್ಯ ಶರಣ ಸತ್ಯ ಶೋಧ ಕೃತಿ ಓದ್ರಿ, ಗೊತ್ತಾಗ್ತದೆ. ವಚನ ತತ್ವ ಓದಿರಿ, ತಮಗೆ ಗೊತ್ತಾಗ್ತದೆ. ಹೆಚ್ಚು ಮಾತಾಡಿದ್ರೆ 5 ರಿಂದ 10 ನಿಮಿಷಗಳನ್ನು ಮುಗಿಸ್ತೀವಿ. 10 ಆಗ್ಬೋದು, 5 ರಿಂದ 10, 5 ನಿಮಿಷದಿಂದ 10 ನಿಮಿಷ ಮಾತಾಡ್ತೀವಿ. ಅದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಈ ಭಾಳ ಬಸವಪರ ಕಾರ್ಯ ಮಾಡ್ತಾ ಇದೆ. ನಮ್ಮ ತಂಗಡಿ ಸಾಹೇಬರು ಹೇಳಿದಂಗೆ, ಮಹಾದೇವಪ್ಪ ಸಾಹೇಬರು ಹೇಳಿದಂಗೆ, ಕರ್ನಾಟಕ ಸರ್ಕಾರ, ಅದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಬಸವಣ್ಣನ ಕಾರ್ಯಗಳು ಭಾಳಷ್ಟು ಒಳ್ಳೆ ಕಾರ್ಯಗಳಾಗಿದ್ದಾವೆ. ಬಸವಣ್ಣ ಹೆಸರ ಮೇಲೆ ಬಸವಣ್ಣ ಸಂಸ್ಕೃತ ನಾಯಕ ಅಂತ ಘೋಷಣೆ ಮಾಡಿದ್ವು. ಯಾರು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಏನು ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಏನು, ಆ ಮಾತು ಬೇರೆ. ಆಮೇಲೆ ಬಸವಣ್ಣ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಅಧಿಕಾರಿಗಳ ಆಫೀಸ್ನಲ್ಲಿ, ವಿಧಾನಸೌಧ ಹಿಡ್ಕೊಂಡು ಎಲ್ಲ ಕಡೆ ಹಾಕಬೇಕಂತ ಒಂದು ಆದೇಶ ಹೊರಡಿಸಿದ್ರಿ. ಕಲ್ಯಾಣದಲ್ಲಿ 742 ಕೋಟಿ ರೂಪಾಯಿದೊಳಗೆ ಬೃಹತ್ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ, ಅದು ಸರ್ವ ಜನಾಂಗದ ಸಾಮಾಜಿಕ ನ್ಯಾಯದ ಪ್ರಜಾಪ್ರಭುತ್ವ ಕಲ್ಪನೆಯನ್ನು ಮೊಟ್ಟ ಮೊದಲು ಕೊಟ್ಟಂಥದ್ದು ಪುನರುತ್ಥಾನ ಆಗಬೇಕನ್ನುವಂಥ ಕಲ್ಪನೆ ತಾವೇನು ಕೊಟ್ಟು ತಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಭಾಳ ಒಳ್ಳೆಯ ಕಾರ್ಯ ತಾವು ಮಾಡಿರಿ. ಇನ್ನು ಅನೇಕ ವಿಷಯಗಳು ತಾವು ಕೊಟ್ಟಿರಿ. ಬಸವಾದಿ ಶರಣರ ಬಗ್ಗೆ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅನೇಕ ಸಾಹಿತ್ಯಗಳು ತಾವು ಹೊರಗೆ ತಂದಿರಿ. ಈಗ ತಾವೆಲ್ಲ ಕೊಟ್ಟಿಲ್ಲ ದೊಡ್ಡ ವಚನ ಸಂಪುಟ, ಅದು ಮೂಲ ಕಲಬುರಗಿಯವರು ನಾನು ಸಂಪಾದಕರಿದ್ದೀವಿ, ಅದು ನಮ್ಮ ಜೊತೆ ಅದರ ಹೆಸರಿದೆ. ಈ ಥರ ಭಾಳ ಕಾರ್ಯ ತಾವು ಮಾಡಿರಿ. 1, 2 ಅದಲ್ಲದೆ ಸಾಮಾಜಿಕ ನ್ಯಾಯದ ಒಂದು ಬಹಳ ಸೂಕ್ಷ್ಮ ದೃಷ್ಟಿಯಲ್ಲಿ ಇಟ್ಕೊಂಡಂಥ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಇಲ್ಲಿ ಹಿಂದೂ ಮುಸ್ಲಿಂ ಭೇದ ಇಲ್ಲ. ಎಲ್ಲಿ ನಿಮ್ಮ ಸರ್ಕಾರದಲ್ಲಿ ಹಿಂದೂ ಮುಸ್ಲಿಂ ಭೇದ ಇಲ್ಲ, ದಲಿತರು ಸೌರಣಿರು ಭೇದ ಇಲ್ಲ, ಹೆಣ್ಣು ಗಂಡು ಭೇದ ಇಲ್ಲ, ರೈತರು ಸಾಮರ್ಥ್ಯ ಭೇದ ಇಲ್ಲ. ಎಲ್ಲರನ್ನ ಒಪ್ಪುವಂಥ ರೀತಿಯಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಅನೇಕ ರೀತಿಯ ಒಂದು ಏನು ಗ್ಯಾರಂಟಿಗಳು ಕೊಟ್ಟಿರಲ್ಲ, ಅನೇಕ ಗ್ಯಾರಂಟಿಗಳು ಕೊಟ್ಟಂಥ ಸರ್ಕಾರ ತಮ್ಮ. ಇವೆಲ್ಲ ಬಸವಣ್ಣವರ ಕನಸಿನ ಕೂಸುಗಳೇ. ಬಸವಣ್ಣವರು ಎಲ್ಲರಿಗೂ ಸಮಾನತೆ ಕೊಟ್ಟಂಥವ್ರು. ಅದಕ್ಕಾಗಿ ಬಸವಣ್ಣ ಅಂದ್ರೇನು, ಇವತ್ತು ಬಸವಣ್ಣವರು ಜಗತ್ತಿಗೆ ಅತ್ಯಂತ ಅವಶ್ಯ. ನಾನು ಹೇಳುವಂಥ ಕೆಲವು ಮಾತನ್ನು ತಾವು ಗಮನಿಸಿರಿ. ಇವತ್ತು ಧರ್ಮದಲ್ಲಿ ಜಗಳ, ಜಾತಿಯಲ್ಲಿ, ಭಾಷೆ ಹೆಸರಿನಲ್ಲಿ ಅನೇಕ ಮನುಷ್ಯರು ವೈಮನಸ್ಸು ಮೂಡ್ತಾ ಇದೆ. ಭಾರತ ಒಂದಾಗಬೇಕಾಯ್ತಂದ್ರೆ ಮೊದಲು ಮಾನವತೆ ಒಂದಾಗಬೇಕು, ಮನುಷ್ಯರು ಒಂದಾಗ್ತಂದ್ರೆ ಯಾವ ಧರ್ಮನೂ ಕೂಡ ಹಿಂದೂ ನಾವೆಲ್ಲ ಒಂದು ಇವೆಲ್ಲ ಬೋಗಸ್ಗಳು. ಯಾಕೆ ಒಂದು ಮಾಡಿದ್ರೆ ನೀವು ಸಮಾಜದಲ್ಲಿರುವಂಥ ಜಾತೀಯತೆ ಧರ್ಮಭೇದ ಎಲ್ಲರೂ ಕಿತ್ತು ಒಗಿರಿ. ನಾವು ನಾವು ಒಂದು ಅಂದರೆ ಅವಾಗ ಭಾರತ ಒಂದಾಗ್ತದೆ. ಅದು ಬಸವಣ್ಣ ಕೊಟ್ಟಿದೆ. ಭಾರತ ಒಂದಾಗಬೇಕಂದ್ರೆ ಬಸವಣ್ಣ ಕೊಟ್ಟಂಥ ಸರ್ವ ಸಮಾನತೆ, ಜಾತಿ ರಹಿತ ವ್ಯವಸ್ಥೆ, ಹೆಣ್ಣು ಗಂಡು ಭೇದ ಆಗಬಾರ್ದು, ಸರಿ ಸಮಾನ ಆಗಬೇಕು. ಅದಕ್ಕೋಸ್ಕರವಾಗಿ ತಮ್ಮ ಸರ್ಕಾರದ ಮೂಲಕ ಏನು ಕಾರ್ಯ ಮಾಡ್ತಾ ಇದ್ದೀರಿ. ಇಲ್ಲಿ ಹೆಣ್ಣು ಗಂಡು ಭೇದ ಇಲ್ಲ, ಸ್ತ್ರೀ ಪುರುಷರ ಭೇದ ಇಲ್ಲ. ಒಳ್ಳೆ ರೀತಿಯ ಕಾರ್ಯ ತಾವು ಮಾಡಿರಿ. 12 ಶತಮಾನದಲ್ಲಿ ಬಸವಣ್ಣ ಇವತ್ತಿನ ಜಗತ್ತಿನ ಅತ್ಯಂತ ಅವಶ್ಯ. ಅವ್ರು ಒಂದು ವಾಕ್ಯ ಹೇಳ್ತೀನಿ ನಾವು, ಏನು, ಸಕಲ ಜೀವಾತ್ಮನ ಲೇಸನ ಬಯಸುವ ಶರಣರಿಗೆ ಕೊಡುಗೆವು. ಎಲ್ಲ ಜೀವಿಗಳು ಅಂತಾರವರು, ಈ ಸಮಾಜ ಅಸಮಾಜ ಅಂತಲ್ಲ, ಸಕಲ ಜೀವಾತ್ಮ ಲೇಸನ ಬಯಸ್ರಿ ಅಂತ ಹೇಳ್ತಾರೆ. ರೇಖಣ್ಣ ಪ್ರಿಯನಾಗಿನಾಥ ಬಸವಣ್ಣಿಂದ ಬದುಕಿದ್ದೀಯ ಲೋಕವೆಲ್ಲ ಅಂತ ಹೇಳ್ತಾರೆ. ಜಗತ್ತು ಬದುಕಬೇಕಂದ್ರೆ ಬಸವಣ್ಣ ಬೇಕು. ಯಾಕೆ ಬಸವಣ್ಣ ಬೇಕು? ಮನುಷ್ಯರನ್ನ ಒಂದು ನಿಮ್ಮ ಒಳಗಿರುವಂಥ ಎಲ್ಲ ಚೈತನ್ಯ ಒಂದೇ ಇದೆ, ಮನುಷ್ಯರ ಭೇದ ಇಲ್ಲ. ಇದಕ್ಕೆ ಕಾಲ ಮನುಷ್ಯರು ಮಾಡ್ಕೊಂಡಿದ್ದು. ಈಗ ಸೀರೆ ಲೈಟ್ ಹಾಕ್ತೀವಿ, ಕೆಂಪು, ಗುಲಾಬಿ,
ಗೋಲ್ಡನ್ ಕಲರು, ಹಸಿರು ಕಲರು ಎಲ್ಲ ಕಲರ್ ಇರ್ತಾವೆ. ಸೀರೆಲ್ಲ ಹಾಕ್ತಾರೆ ನೋಡ್ತಿರಲ್ಲ, ಅವು ಎಲ್ಲ ಬೇರೆ ಬೇರೆ ಕಲರ್ ಇದ್ರು ಕೂಡ, ಬೇರೆ ಬೇರೆ ಆಕೃತಿ ಇದ್ರು ಕೂಡ ಒಳಗೆ ಹರಿತಕ್ಕಂಥ ಪವರ್ ಒಂದೇ ಇದೆಯಲ್ಲ. ಅದೇ ರೀತಿ ನಮ್ಮ ನಿಮ್ಮ ಅವರು ಇವರು ಗೊತ್ತಿಲ್ಲ, ಎಲ್ಲರೂ ಹರಿತಕ್ಕಂಥ ಚೈತನ್ಯ ಶಕ್ತಿ ಒಂದೇ ಇದೆ. ಆದ್ರೆ ನಾವು ಮಾನವರೆಲ್ಲ ಒಂದು. ಇದು ಬಸವಣ್ಣ ಹೇಳಿದಂಥದ್ದು. ಬಸವಣ್ಣ ಕಟ್ಟಿದ್ದು ಮಹಾಮನೆ, ವಿಶ್ವವೇ ಒಂದು ಮಹಾಮನೆ, ಲೋಕವೇ ಮಹಾಮನೆ. ನಾವು ಒಂದು ಕುಟುಂಬವನ್ನು ಬದುಕಿದ್ರೆ ಜಗತ್ತು ಉಳಿತದೆ, ಮಾನವೀಯರಿಂದ ಜಗತ್ತು ಉಳಿಯೋದಿಲ್ಲ. ಅದಕ್ಕಾಗಿ ಶೋಷಣ ರಹಿತ ಸಮಾಧಾನ ಕೊಟ್ಟಂತ ಮಹಾತ್ಮ ಬಸವೇಶ್ವರರು ಇವತ್ತು ಜಗತ್ತಿಗೆ ಯಾಕೆ ಬಸವಣ್ಣ ಬೇಕು ಅಂತಂದ್ರೆ ಅವರಲ್ಲಿ ಮನುಷ್ಯರಿಗೆ ಭೇದ ಇಲ್ಲ, ಅವರಿವ್ರನ್ನ ಭೇದ ಇಲ್ಲ. ಎಂಥ ಬಸವಣ್ಣರೇ, ಮಾದಾರ ಚೆನ್ನ ಏನಂತವ್ರು ಅವ್ರು ಔಸ್ಪೃಶ್ಯ ಅಂತ ಹೊರಗೆ ನಿಲ್ಲಿಸ್ತಿದ್ರು. ಅದು ನಮ್ಮಪ್ಪ ಯಾರು? ಮಾದಾರ ಚೆನ್ನಯ್ಯ. ಮಾದಾರ ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ, ನಿಮ್ಮಿಂದ ಅದಕ್ಕೆ ಕೊಡಲು ಸಂಗಡಿವ ಮಾತು ಯಾರು ಹೇಳಿದ್ರು? ಎಂಥೆಂಥರು ವಚನ ಬರ್ತಾರೆ. ಕಸ ಗುಡಿಸುವ ಸತ್ಯಕ್ಕ, ಕಸ ಗುಡಿಸಂತ ಸತ್ಯಕ್ಕೆ ರೇ ಏನಂತ ವಚನ ಹೇಳ್ತಾಳೆ? ಲಂತ ವಂಚನಿಗೆ ನಾನು ಕೈಯಾರದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದರೆ ಕೈ ಮುಟ್ಟಿ ನಾನು ಬೇಕಂತ ಎತ್ಕೊಂಡ್ರೆ ನಿಮ್ಮಾಣಿ ಅನ್ನುವಂಥ ಚಾಟಿಯನ್ನು ಕೊಟ್ಟಂಥವ್ರು. ಅದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಗಮನಿಸಬೇಕು. ಕುರಿಕಾಯರು, ದನಕಾಯರು ಅದ್ಭುತವಾದ ವಚನ ಬರ್ತಾರೆ. ನನ್ನ ಬೆಳಗಿನ ವಚನ ಅಂತ ನೋಡ್ಬೋದು ಎಂಥ ವಚನ ಬರ್ದರು. ಒಬ್ಬ ಕುರುಬಗೆ ಒಳ್ಳೊಳ್ಳೆ ಜಂತ ಆಗ್ಯಾರ. ನಮ್ಮ ಬಸವಾದಿ ಶರಣ ಪರಂಪರೆ ತಮ್ಮ ಗಮನಕ್ಕೆ ತರ್ತಾರೆ. ಕುರಿಕಾಯರಲ್ಲಿ ಏನಕ್ಕೆ ನಾನು ಇರ್ತದೆ ನಮ್ಮ ಸಮಾಜ ನೋಡಿದ್ರೆ ಕೀಳಂತ ಕಾಣ್ತಾರೆ. ಸಾಹೇಬ್ರೆ, ಅದರ ತನ್ವೀರ್ ಶೆಟ್ ಸಾಹೇಬ್ರೆ, ಮಾದಪ್ಪ ಸಾಹೇಬ್ರೆ, ತಾವೆಲ್ಲ ಗಮನಿಸ್ತೀವಿ. ಹೋತನ ಕೊಯ್ದು ವಚನ ಬರೀತಾರೆ ತಂಗಡಿ ಸಾಹೇಬ್ರೆ. ಹೋತನ ಕೊಯ್ದು ನೀವು ಮಹಾಪುರುಷ ಆಗಬೇಕಾದ್ರೆ ಹೋತ ಕೊಡ್ಬೇಕಂತ. ಹೋತ ಅಂದ್ರೆ ಅಹಂಕಾರ. ಹೋತನ ಕೊಯ್ದು ಕುರಿಯ ಸುಲಿದು ಅಂತ. ಕುರಿ ಅಂದ್ರೆ ನಿಮ್ಮ ಅಜ್ಞಾನ. ಪರತಂತ್ರ ತಲೆ ಅಂತ ದೊಡ್ಡವ್ರು ಹೇಳೋದನ್ನು ನಂಬೋದು, ಪರಂಪರೆ ಬಂದಂತ ಅದು ಸತ್ಯ ಅನ್ನೋದು, ಭಾಳ ಜನ ಅದನ್ನು ನಂಬಲತ್ತಾರೆ, ಆ ಕಡೆ ಅದೇ ಹೌದು ಅನ್ನೋದು, ಇಲ್ಲ ನಮ್ಮವ್ರು ಹೇಳಿದ್ರೆ ಅದೇ ನಂಬೋದು. ಯಾವ ಬೇಡ, ನೀನು ಸ್ವತಂತ್ರ ವಿಚಾರವಂತಿಕೆಯಿಂದ ಸ್ವತಂತ್ರತೆಯಿಂದ ಅರ್ಥಗೋ. ಅದಕ್ಕೆ ಕುರಿಯ ಸುಲಿದು ಅಜ್ಞಾನ ಕಳಿ ಮರಿಯ ಕೊರಳನ್ನು ಒತ್ತಿ ನಿಮ್ಮ ಮನಸ್ಸನ್ನ ನಿನ್ನ ಆತ್ಮನಿರ್ಕೋ. ಕುರುಬ ಗುಳ್ಳಾಳ